ನಮ್ಮ ಸಾರ್ವಜನಿಕರಿಗೆ ಇದರಲ್ಲಿ ಏನು ಇದ್ರ ಬಗ್ಗೆ ಏನು ಸಂಶಯ ಇದೆ ಮತ್ತೆ ಇದನ್ನ ಏನು ಅಂತ ತಿಳ್ಕೊಬೋದು, ನಮಗೂ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಕೇಳ್ತೀನಿ ಈ ಖಾತಾ ಅಂದ್ರೆ ಏನು? ದುಡ್ಡು ಇಸ್ಕೊಂಡು ತುಂಬ ಜನ ಓಡೋಗ್ತಾ ಇದ್ರು. ಈಗ ಯಾರು ಓಡೋಗ್ಲಿಕ್ಕೆ ಆಗೋದಿಲ್ಲ. ಅವರು ಕರೆಕ್ಟಾಗಿ ರೆಸ್ಪಾನ್ಸಿಬಲ್ ಆಗಿ ತಮ್ಮ ದುಡ್ಡನ್ನು, ಅವರು ಗ್ರಾಹಕರ ದುಡ್ಡನ್ನು ತಗೊಂಡ್ರು ಕೂಡ ಮಾಡಬೇಕು. ಇವಾಗ ನಾವು ಇನ್ನೊಂದು ಲೆವೆಲ್ಗೆ ನಾವು ಇವಾಗ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಮೈಸೂರಲ್ಲಿ ಇತರ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತ? ಕಳೆದ 3 ವರ್ಷದಿಂದ ಮೈಸೂರಿನ ಇನ್ನೊಂದು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಏನಿತ್ತು ಅದು ಮೂಡಾದವರು ಸ್ವಲ್ಪ ತಡೆ ಹಿಡಿದಿದ್ರು. ಸರ್, ಆ್ಯಸ್ ಎ ಕಸ್ಟಮರ್ ಆಗಿ ನಾನು ಫಸ್ಟು ಒಬ್ಬ ಡೆವಲಪರ್ ಹತ್ರ ಹೋದಾಗ ನಾನು ಏನು ಮಾಡಬೇಕಾಗುತ್ತೆ ಅವ್ರ ಹತ್ರ? ನಾವು ಇಲ್ಲಿ ಕೇಳ್ತಾ ಇರೋದು ದುಡ್ಡನ್ನು. ಯಾವುದೇ ಕ್ಲೈಂಟ್ ಬಂದ್ರೂ ಕೂಡ ನನಗೆ ಹೊಟ್ಟೆ ಹಸಿ ಅಂದಾಗ ಯಾರಾದರೂ ನಂಗೆ 100 ರೂಪಾಯಿ ಕೊಟ್ಟು ಊಟ ಕೊಡಿಸ್ಬೋದು. ಆದರೆ ನಾನು 100 ರೂಪಾಯಿ ಬರೀ 100 ರೂಪಾಯಿ ಕೊಡಿ ಅಂತಂದರೆ ಯಾರೂ ಕೊಡೋದಿಲ್ಲ. ನೀವು ಇಂಥ ಏರಿಯಾದಲ್ಲಿ ನೀವು ಇಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರ ಸೈಟನ್ನು ನೀವು ತೊಗೊಂಡ್ರೆ ನಿಮ್ಗೆ ಈ ರೀತಿ ಬೆನಿಫಿಟ್ಗಳಿದೆ ಅಂತ ನಾವು ನೇರವಾಗಿ ಹೇಳ್ಬೋದು. ಹಾಯ್, ಹಲೋ, ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂಥ ಪ್ರಮೋಷನ್ಸ್ದು ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಈ ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗ ನಮ್ಮ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಒಂದು ಹೊಸ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಅದೇನು ಅಂತಂದರೆ ಗ್ರೇಟರ್ ಮೈಸೂರಿನಿಂದ ಸಾಮಾನ್ಯ ಗ್ರಾಹಕರಿಗೆ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ನಮಗೆ ಆರ್ಕಾ ಪ್ರಾಪರ್ಟೀಸ್ನ ಮಾಲೀಕರಾದಂಥ ಶ್ರೀ ಸತ್ಯ ಅವರು ವಿವರವಾಗಿ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ನಮಸ್ತೆ. ನಮಸ್ತೆ ಸತ್ಯ ಅವರೇ, ಈಗ ಮೈಸೂರಲ್ಲಿ ಎಲ್ಲೆಲ್ಲೂ ಗ್ರೇಟರ್ ಮೈಸೂರು ಅಂತ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ನಮ್ಮ ಸಾಮಾನ್ಯ ಗ್ರಾಹಕರಿಗಾಗಲಿ ನಮ್ಮ ವ್ಯೂವರ್ಸ್ಗೆ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ಗ್ರೇಟರ್ ಮೈಸೂರು ಅನ್ನೋದು ಕರ್ನಾಟಕ ಸರ್ಕಾರ ಸಾಮಾನ್ಯ ಜನತೆಗಳಿಗೆ ಅನುಕೂಲ ಆಗುವಂತಹ ಒಂದು ಇದನ್ನು ಮಾಡಿದ್ದಾರೆ. ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದಾದರೆ, ಎಲ್ಲ ಈಗ ಬ್ಯಾಂಗ್ಳೂರು ಹೇಗೆ ಬೆಳೀತಾ ಇದೆಯೋ ಹಾಗೆ ಮೈಸೂರು ಕೂಡ ಬೆಳೀತಾ ಇದೆ. ಮೈಸೂರಿನ ಬೆಳವಣಿಗೆನ ಯಾರು ನೋಡ್ಕೊಳ್ಳೋರು ಅಂದರೆ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಯಾರು ನೋಡ್ಕೋತಾರೆ ಅನ್ನೋ ಕ್ವಶನ್ ಬಂದಾಗ, ಮತ್ತು ಏರಿಯಾಗಳು ತುಂಬ ಇದಾದಾಗ, ಈಗ ಪ್ಲಾನ್ ಸ್ಯಾಂಕ್ಷನ್ ಇರ್ಬೋದು, ಅಥವಾ ವಾಟರ್ ಕನೆಕ್ಷನ್ ಇರ್ಬೋದು, ಅಥವಾ ಬೇಸಿಕ್ ಈಗ ನೀವು ಯಾವುದು ಲೈಟ್ ಕನೆಕ್ಷನ್ ಇರ್ಬೋದು, ಯಾರನ್ನು ಅಪ್ರೋಚ್ ಮಾಡ್ತಾರೆ ಸಾಮಾನ್ಯ ಗ್ರಾಹಕರು, ಅವ್ರಿಗೆ ಅನುಕೂಲ ಆಗುವಂಗೆ ಕೆಲವಷ್ಟು ಗ್ರಾಮಗಳಿಗೆ ಕೆಲವಷ್ಟು ಏರಿಯಾಗಳನ್ನು ಒಂದುಗೂಡಿಸಿ ಅದನ್ನು ಕಾರ್ಪೊರೇಷನ್ ಏನಿದೆ ಮೈಸೂರಿನ, ಅದನ್ನು ಬೃಹತ್ ಕಾರ್ಪೊರೇಷನ್ ಅಂತ ಮಾಡ್ತಾ ಇದ್ದಾರೆ. ಅದನ್ನು ಈ ಜಾಗಗಳನ್ನು ಅದರ ಅಡಿಯಲ್ಲಿ ತಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗಳನ್ನ ದೊಡ್ಡದು ಮಾಡುವಂಥದ್ದು ಏನಿದೆಯೋ ಈ ಕಾರ್ಯಕ್ರಮನೇ ಗ್ರೇಟರ್ ಮೈಸೂರು ಕಾರ್ಯಕ್ರಮ. ಇದರಿಂದ ಮೊದಲನೇ ಅನುಕೂಲ ಏನು ಅಂತಂದರೆ, ಗ್ರಾಹಕರಿಗೆ ತಮ್ಮ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಬರೋದ್ರಿಂದ ಅವ್ರಿಗೆ ತನ್ನ ಮನೆ ಕಟ್ಟೋ ಕನಸಿರ್ಬೋದನ್ನು ಅವರು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಸೊ ಯಾಕಂದರೆ ಮತ್ತೆ ಎರಡನೇದೇನು ಕನಸು ಏನಾಗುತ್ತೆ ಅಂತಂದರೆ, ಈಗ ನಾವು ಬ್ಯಾಂಗ್ಳೂರಿಗೆ ತುಂಬ ಬೈತೀವಿ, ಹ್ಯಾಪಜಾರ್ಡ್ ಗ್ರೋತ್ ಆಗಿದೆ, ಅಡ್ಡಾದಿಡ್ಡಿಯಾಗಿ ಬೆಳೆದಿದೆ ಬ್ಯಾಂಗ್ಳೂರು ಅಂತ ಹೇಳಿ. ಬಟ್ ಈಗ ಮೈಸೂರಲ್ಲೇ ಇದನ್ನು ತಂದಿರೋದ್ರಿಂದ ಏನಾಗುತ್ತೆ, ಒಂದು ಪ್ಲ್ಯಾನ್ ಪ್ರಕಾರ ಅಭಿವೃದ್ಧಿಯನ್ನು ನಾವು ನೋಡ್ಬೋದು. 2 ಅನುಕೂಲಗಳನ್ನು ನಾವು ಇದರಲ್ಲಿ ನೋಡಬಹುದು. ಒಂದು, ವ್ಯಾಲ್ಯೂಯೇಷನ್ ಆಫ್ ದ ಪ್ರಾಪರ್ಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತು ಸಾಮಾನ್ಯ ಗ್ರಾಹಕನ ಅವನ ಕಣ್ಣೋಟದಿಂದ ನಾವು ನೋಡಬೇಕು ಅಂದಾಗ ಅವನಿಗೆ ಇರಲಿಕ್ಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುತ್ತೆ. ಈ ಪ್ಲ್ಯಾನನ್ನು ತರೋದ್ರಿಂದ ನಮ್ಮ ಟೋಟಲ್ ಏನಾಗುತ್ತೆ, ಎಷ್ಟು ಜನಸಂಖ್ಯೆ ಇದೆಯೋ ಜನಸಂಖ್ಯೆಯನ್ನು ಕೂಡ ಅಕಾಮಡೇಟ್ ಮಾಡಲಿಕ್ಕೆ, ಮತ್ತು ಇಂಡಸ್ಟ್ರಿಯಲ್ ಪ್ರಾಪರ್ಟಿಗಳನ್ನು ಸಪ್ರೇಟ್ ಮಾಡಲಿಕ್ಕೆ, ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ಸಪ್ರೇಟ್ ಮಾಡಲಿಕ್ಕೆ, ಹಾಗೂ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಳಿಗೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನ ಕೊಡಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಬಾಡಿಗಳು ರೆಡಿ ಇರುತ್ತೆ. ಮೊದಲಾದ್ರೆ ಏನಾಗ್ತಿತ್ತು, ಮೊದಲು ಲೇಔಟ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಮೇಲೆ ಮಾಡ್ತಿದ್ರು. ಈಗ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಮೊದಲೇ ಬರೋದ್ರಿಂದ ಅದರ ಎಲ್ಲ ಅನುಕೂಲಗಳನ್ನು ಮೈಸೂರಿನ ಎಲ್ಲ ಗ್ರಾಹಕರುಗಳು ಉಪಯೋಗಿಸ್ಕೊಳ್ಬಹುದು. ಸರ್, ಈಗ ಆ್ಯಕ್ಚುಲಿ ನಮ್ಮ ಮೈಸೂರಿನ ಜನತೆ ಏನು ಅಂದರೆ ತುಂಬ ನಂಬಿಕೆ ಅಂತಂದರೆ ಮೂಡ ಪ್ರಾಪರ್ಟೀಸು, ಮೂಡ ಡೆವಲಪ್ ಮಾಡಿರೋ ಸೈಟ್ಸ್ಗಳನ್ನ, ಪ್ರಾಪರ್ಟಿಗಳನ್ನ ಇಷ್ಟಪಡ್ತಾರೆ. ಈ ಟೌನ್ ಪ್ಲ್ಯಾನಿಂಗ್ ಪ್ರಾಪರ್ಟಿ ಅಂತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ.
ಈ ಎರಡೂ ವಿಚಾರಗಳಲ್ಲಿ ಏನಾಗುತ್ತೆ ಅನ್ನೋದಾದರೆ, ಈಗ ಮೊದಲನೇದಾಗಿ ನಾವು ಗ್ರೇಟರ್ ಮೈಸೂರು ಕಾನ್ಸೆಪ್ಟ್ನಲ್ಲಿ ನಾವೇನು ಮಾತಾಡಿದ್ವೋ ಇದು ಅದರ ಮುಂದುವರಿದ ಭಾಗ ಅಷ್ಟೇ. ಯಾಕೆ ಅಂತಂದರೆ ನಮಗೆ ಪ್ಲ್ಯಾನ್ ಸ್ಯಾಂಕ್ಷನಿಂಗ್ ಬೇಕು. ಅಂದರೆ ಯಾವುದೇ ಲೇಔಟನ್ನು ಅಥವಾ ಬಡಾವಣೆನ ಅಥವಾ ನೀವು ಇಲ್ಲ ಪ್ರಾಜೆಕ್ಟ್ ಯಾವುದೇ ಪ್ರಾಜೆಕ್ಟ್ನ ನೀವು ತಂದರೂ ಕೂಡ ಅದಕ್ಕೆ ಒಬ್ಬರು ಅಥಾರಿಟಿ ಬೇಕು. ಈಗೇನಾಗಿದೆ, ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ. ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಅಂಡರ್ ಬರೋದೇ ಟೌನ್ ಪ್ಲ್ಯಾನಿಂಗು. ಸೊ ಪ್ಲ್ಯಾನ್ ಸ್ಯಾಂಕ್ಷನಿಂಗಲ್ಲಿ ಇಬ್ಬರೇನೇ ಇರುವುದು. ನಮ್ಮ ಪ್ಲ್ಯಾನ್ಗಳನ್ನು ಲೇಔಟ್ ಪ್ಲ್ಯಾನ್ಗಳನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ಗೌರ್ಮೆಂಟಿಂದ ಅಥಾರಿಟಿ ಕೊಟ್ಟಿರೋದು ಎರಡೂ ಕೂಡ ಗೌರ್ಮೆಂಟ್ ಅವರೇ ಕೊಟ್ಟಿರುವಂಥ ಅಥಾರಿಟಿ, ಅದು ಬಿಟ್ಟು ಬೇರೆಯವ್ರಿಗಿಲ್ಲ. ಸೊ ಹಾಗಾಗಿ ಗ್ರಾಹಕರು ಏನು ವ್ಯಾಲ್ಯೂಯೇಷನ್ನ ಆ ರೇಂಜ್ ಮೇಲೆ ನೋಡ್ಕೋಬೋದು ಅಷ್ಟೇ ಹೊರತು ಅವ್ರಿಗೆ ಏನಾಗುತ್ತೆ ಅನ್ನೋದಾದರೆ ಮೂಡ ಅಪ್ರೂವ್ಡ್ ಇರೋದಾಗಲಿ ಅಥವಾ ಮೂಡ ಅಲಾಟೆಡ್ ಆಗಲಿ ಟೌನ್ ಪ್ಲ್ಯಾನಿಂಗ್ ಆಗಲಿ ರೇಟ್ ವ್ಯತ್ಯಾಸ ಮಾಡ್ಕೊಂಡಿರ್ಬೋದು, ಆದರೆ ಪ್ರಾಪರ್ಟಿನಲ್ಲಿ ಲೀಗಲಾಗಿ ವ್ಯತ್ಯಾಸ ಬರೋದಿಲ್ಲ. ಲೀಗಲಿ ಪಕ್ಕ ಇರುತ್ತೆ. ಸ್ಯಾಂಕ್ಷನ್ ಪ್ಲ್ಯಾನ್ ಇರೋದ್ರಿಂದ ಮತ್ತೀಗ ಕರ್ನಾಟಕ ಗೌರ್ಮೆಂಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಪ್ರತಿಯೊಂದನ್ನು ಕೂಡ ಈ ಖಾತಾ ಮಾಡಿ ಅಂತ ಹೇಳಿರೋದ್ರಿಂದ ಇದು ಡುಪ್ಲಿಕೇಶನ್ ಆಫ್ ಪ್ರಾಪರ್ಟಿ ಸೇಲ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡುತ್ತೆ. ಪ್ಲಸ್ ಗ್ರಾಹಕರು ಯಾವುದೇ ಅನುಮಾನ ಇಲ್ಲದೆ DTCP ಅಪ್ರೂವಲ್ ಅಂತ ಏನು ಬರುತ್ತೋ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ನಾನು ನಿಮ್ಗೆ ಕೇಳಬೇಕು ಅಂತ ಅಂದ್ಕೊಂಡೆ, ಈ ಖಾತಾ ಅನ್ನೋದು ಇತ್ತೀಚೆಗೆ ಗೌರ್ಮೆಂಟ್ ಅವರು ಒಂದು ಜಾರಿ ಮಾಡಿದ್ದಾರೆ. ಇದು ನಮ್ಮ ಸಾರ್ವಜನಿಕರಿಗೆ ಇದರಲ್ಲಿ ಇದ್ರ ಬಗ್ಗೆ ಏನು ಸಂಶಯ ಇದೆ ಮತ್ತೆ ಇದನ್ನ ಏನು ಅಂತ ತಿಳ್ಕೊಬೋದು, ನನಗೂ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಕೇಳ್ತೀನಿ. ಈ ಖಾತಾ ಅಂದರೆ ಈ ಖಾತಾ ಅನ್ನೋದಂತಂದರೆ ಅದು ಗೌರ್ಮೆಂಟಿಂದ ಕೊಡುವಂತಹ ಒಂದು ನಂಬರ್. ನಾವು ಕ್ಲಿಯರಾಗಿ ಹೇಳಬೇಕು ಅಂದರೆ ಮೊದಲಾದರೆ ಪ್ರಾಪರ್ಟಿ ನಂಬರು ಡೋರ್ ನಂಬರ್ಗಳು ಬರ್ತಾಯಿತ್ತು. ಈಗೇನು ಮಾಡಿದ್ದಾರೆ ಅಂತಂದರೆ ಈ ಖಾತಾ ಮಾಡೋದ್ರಿಂದ ಏನಾಗುತ್ತೆ, ಗ್ರಾಹಕ ತನ್ನ ಸೈಟ್ ಮುಂದೆ ಹೋಗಿ ಫೋಟೋ ತಗೊಂಡು ಆ ಫೋಟೋನ ವೆಬ್ಸೈಟ್ನಲ್ಲಿ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಮತ್ತೆ ಈ ಖಾತಾ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಖಾತಾ ಆಗಿ ಕನ್ವರ್ಟ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನು ಅಂದರೆ, ತುಂಬ ದೊಡ್ಡ ಅಡ್ವಾಂಟೇಜ್ ಏನು ಅಂತಂದರೆ ಡ್ಯೂಪ್ಲಿಕೇಶನ್ ಆಫ್ ಪ್ರಾಪರ್ಟಿ. ಅಂತಂದರೆ ಈಗ ಒಂದೇ ಪ್ರಾಪರ್ಟಿನ 10 ಜನಕ್ಕೆ ಮಾರುವಂತಹ ಏನು ನಡೀತಾ ಇತ್ತೋ ಮೋಸದ ವ್ಯವಹಾರಗಳು, ಆ ವ್ಯವಹಾರಗಳು ನಿಲ್ಲುತ್ತೆ. ಹಾಗಾಗಿ ಈ ಖಾತಾ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಮುಂದುವರೆದ ಭಾಗವಾಗಿ ಈಗ ಏನು ಮಾಡಿದ್ದಾರೆ ಅಂತಂದರೆ ಮೈಸೂರಿನಲ್ಲಿ ಹೊಸದಾಗಿ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ, ರೇರಾನು ಕೂಡ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಸೊ ರೇರಾನು ಕೂಡ ಮ್ಯಾಂಡೇಟ್ರಿ ಮಾಡಿರೋದ್ರಿಂದ ಈಗ ಯಾವುದೇ ಡೆವಲಪರ್ನ ಜವಾಬ್ದಾರಿ ಏನಿರುತ್ತೆ, ಮೊದಲಾದರೆ ದುಡ್ಡು ಇಸ್ಕೊಂಡು ತುಂಬ ಜನ ಓಡೋಗ್ತಾಯಿದ್ರು, ಈಗ ಯಾರೂ ಓಡೋಗ್ಲಿಕ್ಕೆ ಆಗೋದಿಲ್ಲ. ಅವರು ಕರೆಕ್ಟಾಗಿ ರೆಸ್ಪಾನ್ಸಿಬಲ್ ಆಗಿ ತಮ್ಮ ದುಡ್ಡನ್ನು, ಅವರು ಗ್ರಾಹಕರ ದುಡ್ಡನ್ನು ತಗೊಂಡ್ರೂ ಕೂಡ ಮಾಡಬೇಕು. ಅಂದರೆ ಲೇಔಟನ್ನು ಡೆವಲಪ್ಮೆಂಟ್ ಮಾಡಿ ಅವರಿಗೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ನ ಮುಗಿಸಿ ಹೊರಡಬೇಕಾಗತ್ತೆ. ಸೊ ಎರಡನ್ನೂ ಕೂಡ ಗೌರ್ಮೆಂಟ್ ಮುಖಾಂತರನೇ ಬರೋದ್ರಿಂದ ಗ್ರಾಹಕರು ನಿಶ್ಚಿಂತೆಯಿಂದ ಪರ್ಚೇಸ್ ಮಾಡ್ಬೋದು. ಸರ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ದುಡಿಮೆ ಹಣವನ್ನು ಅವನು ಯಾವುದಾದ್ರು ಪ್ರಾಪರ್ಟಿಗೆ ಹಾಕಬೇಕು ಅಂತನೋ ಅಥವಾ ಮ್ಯೂಚುವಲ್ ಫಂಡು, ಗೋಲ್ಡು ಅಥವಾ ಸೈಟು, ಇದರಲ್ಲಿ ಯಾವುದು ಬೆಸ್ಟು ಅಂತ ನಿಮ್ಮ ಸಜೆಷನು? ಇದು ತುಂಬ ಅದ್ಭುತವಾದಂಥ ಪ್ರಶ್ನೆ. ಇನ್ವೆಸ್ಟ್ಮೆಂಟ್ ಆ್ಯಂಗಲ್ ಅಂತ ಬಂದಾಗ ನಾನು ಯಾರಿಗಾದರೂ ಸಜೆಸ್ಟ್ ಮಾಡೋದೇನು ಅಂತಂದರೆ ನಿವೇಶನಗಳ ಮೇಲೆ ಹಾಕಿ ಅಂತ. ಯಾಕೆ ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಇನ್ಫ್ಲೇಷನ್ನ ಬೀಟ್ ಮಾಡುವಂಥ ಒಂದೇ ಒಂದು ಶಕ್ತಿ ಇರೋದು ಅದು ಪ್ರಾಪರ್ಟಿಗಳಿಗೆ ಮಾತ್ರ. ಗೋಲ್ಡ್ಗಾಗಲಿ ಅಥವಾ ಮ್ಯೂಚುವಲ್ ಫಂಡ್ಗಾಗಲಿ ಶೇರ್ಸ್ಗಾಗಲಿ ಅಥವಾ ಬೇರೆ ಯಾವುದಕ್ಕೂ ಇಲ್ಲ. ಈಗ ಬಿಟ್ಕಾಯಿನ್ ಬಗ್ಗೆ ಮಾತಾಡ್ಬೋದು, ಬಟ್ ಅದು ನಮಗೆ ಗೊತ್ತಿಲ್ಲ. ನಮ್ಗೆ ಅದ್ರ ಬಗ್ಗೆ ಲೀಗಾಲಿಟಿ ಗೊತ್ತಿಲ್ಲದೆ ಇರೋದ್ರಿಂದ ಈಗ ನಾವು ಕಾನೂನುಬದ್ಧವಾಗಿ ಯಾವುದು ಇನ್ವೆಸ್ಟ್ಮೆಂಟ್ಗಳಿದೆಯೋ ಅದ್ರ ಬಗ್ಗೆ ನಾವು ಮಾತಾಡೋದಾದರೆ ನಾವು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನು, ಹೂಡಿಕೆ ಮಾಡುವಂಥದ್ದನ್ನು ಗ್ರಾಹಕರುಗಳು ರೂಢಿಸ್ಕೊಂಡ್ರೆ ಅವರಿಗೆ ಅತ್ಯುತ್ತಮವಾದಂಥ ಬೆನಿಫಿಟ್ ಸಿಗುತ್ತೆ. ಸರ್, ಆ್ಯಸ್ ಎ ಕಸ್ಟಮರ್ ಆಗಿ ನಾನು ಫಸ್ಟು ಒಬ್ಬ ಡೆವಲಪರ್ ಹತ್ರ ಹೋದಾಗ ನಾನು ಏನು ಮಾಡಬೇಕಾಗುತ್ತೆ ಅವ್ರ ಹತ್ರ? ಇದು ಕೂಡ ಒಂದು ಅದ್ಭುತವಾದ ಪ್ರಶ್ನೆ. ನೀವು ಏನು ಮಾಡಬೇಕು ಅಂದರೆ ಫಸ್ಟು ನೀವು ಆ ಡೆವಲಪರ್ನ ಬ್ಯಾಕ್ಗ್ರೌಂಡನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಎರಡನೇದು ಏನು ಮಾಡಬೇಕಾಗತ್ತೆ ಅಂತಂದರೆ ನೀವು ಡೆವಲಪರ್ ಬ್ಯಾಕ್ಗ್ರೌಂಡನ್ನ ನೀವು ಚೆಕ್ ಮಾಡಿಕೊಂಡು ನೀವು ಮೊದಲು ಹೋಗಿ ನೀವು ಅವ್ರ ಸೈಟ್ ಎಲ್ಲಿ ಮಾಡಿದ್ದಾರೆ, ಯಾವ ಜಾಗದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡಿ, ಜಾಗದಲ್ಲಿ ಮಾಡಿದ ಮೇಲೆ ಅದಕ್ಕೆ ತಕ್ಕಾದಂಥ ಒಂದು ಲೀಗಲ್ ಡಾಕ್ಯುಮೆಂಟ್ ಮಾಡಿರ್ತಾರೆ ಯಾವುದೇ ಡೆವಲಪರ್ ಆದ್ರೂ ಕೂಡ. ಆ ಲೀಗಲ್ ಡಾಕ್ಯುಮೆಂಟನ್ನು ನೀವು ತೊಗೊಂಡು ನಿಮ್ಮ ಅನುಕೂಲವಾದಂಥ ಲಾಯರ್ನಲ್ಲಿ ನೀವು ಕೊಟ್ಟು ನೀವು ಅದರ ಹಿನ್ನೆಲೆ ಪೂರ್ತ ತಿಳ್ಕೊಬೇಕಾಗತ್ತೆ. ನೀವು ಹಿನ್ನೆಲೆ ಪೂರ್ತ ತಿಳ್ಕೊಂಡ ಮೇಲೆ ಏನಾಗುತ್ತೆ, ನಿಮಗೆ ಅದರ ಅಥೆಂಟಿಸಿಟಿ ಗೊತ್ತಾಗುತ್ತೆ. ಈ ಪ್ರಾಪರ್ಟಿ ನಾನು ಪರ್ಚೇಸ್ ಮಾಡಬಹುದು. ನಿಮ್ಮ ಲಾಯರ್ ಸರ್ಟಿಫೈ ಮಾಡಿದ ಮೇಲೆ ನೀವು ಆ ಪರ್ಟಿಕ್ಯುಲರ್ ಪ್ರಾಪರ್ಟಿನ ನೀವು ಧೈರ್ಯವಾಗಿ ಖರೀದಿ ಮಾಡಬಹುದು. ಸರ್, ಈಗ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಹೇಗಿದೆ ಮತ್ತು ಗ್ರಾಹಕರು ನಿಮ್ಮ ಜೊತೆ ಯಾವ ರೀತಿ ಸ್ಪಂದಿಸ್ತಾರೆ? ಇದು ಕೂಡ ಒಂದು ಅದ್ಭುತವಾದ ಪ್ರಶ್ನೆ ದಿನೇಶ್. ಎರಡು ವಿಚಾರ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನು ಅಂದರೆ, ಮೊದಲಿನ ಗ್ರಾಹಕರಿಗೂ ಈಗಿನ ಗ್ರಾಹಕರಿಗೂ ವ್ಯತ್ಯಾಸ ಏನು ಅಂತಂದರೆ, ತುಂಬ ಜನ ಎಜುಕೇಟೆಡ್ ಆಗಿದ್ದಾರೆ. ಎಜುಕೇಟೆಡ್ ಅಂದರೆ ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ನಾನು ಏನೇನನ್ನು ನೋಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅವ್ರಿಗೆ ಆಲ್ರೆಡಿ ಬಂದಿದೆ. ಅದು ನಾನು ಒಬ್ಬ ಡೆವಲಪರ್ ಆಗಿ ಅದನ್ನು ನಾನು ತುಂಬ ಖುಷಿ ಪಡ್ತೀನಿ ಈ ವಿಚಾರದಲ್ಲಿ.
ಮೊದಲಾದರೆ ನಾವು ಶ್ರಮ ಪಡ್ತಿದ್ವಿ, ಕಾರಲ್ಲಿ ವೆಹಿಕಲ್ಗಳಲ್ಲಿ ಕೂರಿಸ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ, ಮತ್ತೆಲ್ಲ ನಾವೇ ಮಾಡ್ತಾ ಇದ್ವಿ. ಈಗ 90% ಅವರೇ ಮುಗಿಸ್ಕೊಳ್ತಾರೆ. ಅಂದರೆ ಆ ಮಟ್ಟಿಗೆ ಒಬ್ಬ ಗ್ರಾಹಕನಿಗೆ ಒಂದು ನಿವೇಶನ ಖರೀದಿನಲ್ಲಿ ಎಲ್ಲ ಎಜುಕೇಷನ್ ಆಗಿದೆ. ಹಂಗೆ ಅಂದರೆ ಅವ್ನಿಗೆ ಅದನ್ನೆಲ್ಲ ತಿಳ್ಕೊಂಡಿದ್ದಾನೆ, ಅದನ್ನು ನಾಲೆಡ್ಜ್ ಬಂದಿರೋದ್ರಿಂದ ಏನಾಗ್ತಾ ಇದೆ, ನಾವು ಡೆವಲಪರ್ಗಳಾಗಿ ಇನ್ನೂ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿಯಿಂದ ಅವರಿಗೆ ಅತ್ಯುತ್ತಮವಾದಂಥ ನಿವೇಶನಗಳೇ ಮಾಡಿಕೊಟ್ರೆ ಸೇಲ್ಗೇನು ಕೊರತೆ ಇಲ್ಲ. ಎರಡನೇದೇನು ಅಂತಂದರೆ, ಕೋವಿಡ್ ಆದ ನಂತರ ಈ ಕಳೆದ 3 ವರ್ಷದಿಂದ ಮೈಸೂರಿನ ಮಾರ್ಕೆಟು ತುಂಬ ಚೆನ್ನಾಗಿ ಸ್ಪಂದನೆ ಕೊಡ್ತಾ ಇದೆ. ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರೋರು ಕೂಡ ಒಳ್ಳೆ ಲಾಭಗಳನ್ನು ಗಳಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಎರಡನೇ ಪ್ರಶ್ನೆಗೆ, ಮಾರ್ಕೆಟ್ ಅಂದರೆ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಮೈಸೂರಿನಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಎತ್ತರಕ್ಕೆ ಬೆಳೆಯುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಸರ್, ಈಗ ಕರ್ನಾಟಕ ಗೌರ್ಮೆಂಟಿಂದ ಗ್ರಾಹಕರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದ್ರಲ್ಲಿ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ? ಕರ್ನಾಟಕ ಗೌರ್ಮೆಂಟು ಒಂದು ಅತ್ಯುತ್ತಮವಾದಂಥ ಒಂದು ನಡವಳಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಂದರೆ, ಆನ್ಲೈನಲ್ಲಿ ಇವಾಗ ರಿಜಿಸ್ಟ್ರೇಷನ್ಗಳನ್ನ ನಾವು ಶೆಡ್ಯೂಲ್ ಮಾಡ್ಕೊಳ್ತಾ ಇದ್ದೀವಿ. ಪಾಸ್ಪೋರ್ಟ್ಗಳ ಬಗ್ಗೆ ಆಗಲಿ ಅಥವಾ ಹೇಗೆ ಶೆಡ್ಯೂಲ್ಡ್ ಟೈಮ್ ಅಂತ ಇದು ಮಾಡ್ತಿದ್ದಾರೋ ಅದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅನುಕೂಲ ಏನಂದರೆ, ಗ್ರಾಹಕರಿಗೆ ತಮ್ಮ ಸೇಲ್ ಡೀಡನ್ನು ಅವರು ಚೆಕ್ ಮಾಡ್ಕೊಳ್ತಾರೆ. ಫಸ್ಟು ಮೊದಲಾದರೆ ಬೇರೆ DTP ಮಾಡ್ತಿದ್ರು, ಇದನ್ನು ಮಾಡ್ತಿದ್ರು. ಈಗಾದರೆ ಏನಾಗುತ್ತೆ, 3 ದಿನಕ್ಕೆ ಮುಂಚೆನೇ ನಾವು ಅದನ್ನು ಅಪ್ಲೋಡ್ ಮಾಡಬೇಕು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ನಾವು ಶೆಡ್ಯೂಲ್ ಮಾಡಲ್ಲ, ಗೌರ್ಮೆಂಟ್ ಶೆಡ್ಯೂಲ್ ಮಾಡಿ ಕೊಡುತ್ತೆ ಟೋಟಲ್ ಆಗಿ. ಇಂಥ ಪರ್ಟಿಕ್ಯುಲರ್ ಡೇನಲ್ಲಿ ಇಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಮಾಡ್ಕೊಂಬನ್ನಿ ಅಂತೇಳಿ. ಮತ್ತು ಇನ್ನೊಂದು ಕರ್ನಾಟಕ ಗೌರ್ಮೆಂಟ್ ಏನು ಅನುಕೂಲ ಮಾಡಿದೆ ಅಂತಂದರೆ, ಮೈಸೂರಿನಲ್ಲೇ 4 ಸಬ್ ರಿಜಿಸ್ಟರ್ ಆಫೀಸಲ್ಲೂ ಕೂಡ ಈಗ ಓಪನ್ ಇದೆ. ಗ್ರಾಹಕ ತನ್ನ ಹತ್ತಿರವಾದಂಥ ಯಾವುದೋ ಸಬ್ ರಿಜಿಸ್ಟರ್ ಆಫೀಸನ್ನು ಝೋನ್ ಇಲ್ಲ. ಈಗ ನೀವು ನಾರ್ತ್ಗೆ ಹೋಗಬೇಕು, ಸೌತ್ಗೆ ಹೋಗಬೇಕು, ಈಸ್ಟ್ ವೆಸ್ಟ್ ಇಲ್ಲ, ಇವತ್ತು ಅದನ್ನು ತೆಗೆದುಹಾಕಿದ್ದಾರೆ. ಅದೊಂದು ಅದ್ಭುತವಾದಂತಹ ಒಂದು ಅನುಕೂಲ. ಈಗ ನನ್ನ ಮನೆ ಪಕ್ಕ, ನಾನು ವಿಜಯನಗರದಲ್ಲಿದ್ದೀನಿ, ನನ್ನ ಪ್ರಾಪರ್ಟಿ ಬಂದು ರಾಜ್ಕುಮಾರ್ ರೋಡಲ್ಲಿದೆ, ನಾನು 8ರಿಂದ 10 ಕಿಲೋಮೀಟರ್ ಹೋಗಬೇಕು ಅನ್ನೋದು ಒಂದು ಏನಿದೆ ಇವಾಗ, ಅದೇನಿಲ್ಲ. ಈಗ ನಾನು ರಾಜ್ಕುಮಾರ್ ರೋಡಲ್ಲಿ ಪ್ರಾಪರ್ಟಿ ತೊಗೊಂಡ್ರು ನಾನು ವಿಜಯನಗರದಲ್ಲಿ ಆ ಪ್ರಾಪರ್ಟಿನ ನಾನು ರಿಜಿಸ್ಟ್ರೇಷನ್ ಮಾಡಿಕೊಡ್ಬೋದು. ಕರ್ನಾಟಕ ಗೌರ್ಮೆಂಟ್ ಅವರು ಈ ಎಲ್ಲ ನಡೆಗಳಿಂದ ಗ್ರಾಹಕರುಗಳಿಗೆ ಅತ್ಯುತ್ತಮವಾದ ಉಪಯೋಗ ಆಗ್ತಾ ಇದೆ. ಒಂದು, ಅವರ ಸಮಯ ಉಳಿತಾಯ ಆಗುತ್ತೆ. ಎರಡನೇದು, ಅವರು ಅಂದುಕೊಂಡ ಗಳಿಗೆನಲ್ಲಿ ಅವರಿಗೆ ರಿಜಿಸ್ಟ್ರೇಷನ್ಗಳು ಯಾವುದೇ ಅಡೆತಡೆ ಇಲ್ಲದೆ ಮುಗಿಯುತ್ತೆ. ಸರ್, ಈಗಾಗಲೇ ವಿವರವಾಗಿ ನಮಗೆ ಗ್ರೇಟರ್ ಮೈಸೂರು ಬಗ್ಗೆ ತಿಳಿಸ್ಕೊಟ್ರಿ. ಅದು ಬಿಟ್ಟು ಮೈಸೂರಲ್ಲಿ ಇತರೆ ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತ? ಈಗ ಕಳೆದ 3 ವರ್ಷದಿಂದ ಮೈಸೂರಿನ ಇನ್ನೊಂದು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಏನಿತ್ತು, ಅದು ಮೂಡಾದವರು ಸ್ವಲ್ಪ ತಡೆ ಹಿಡಿದಿದ್ರು. ಬಟ್ ಈಗ ಏನಂತಾರೆ, ಜಿಲ್ಲಾಧಿಕಾರಿಯವರು ಬಂದ ಮೇಲೆ ಹೊಸದಾಗಿ ಔಟರ್ ರಿಂಗ್ ರೋಡ್ಗೆ ಇವಾಗ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಮತ್ತು ಲ್ಯಾಂಡ್ ಅಕ್ವಸಿಷನ್ನು ಕೂಡ ಅದಕ್ಕೆ ಆಗ್ತಾ ಇದೆ. ಲ್ಯಾಂಡ್ ಅಕ್ವಸಿಷನ್ ಆಗಿದಾಗ ಏನಾಗುತ್ತೆ, ಟೋಟಲ್ ಇನ್ನೊಂದು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಬರುತ್ತೆ. ನಾವು ದಿನೇಶ್ ಎರಡನ್ನೂ ನೋಡಿದ್ದೀವಿ. ಒಂದೇನೆಂದರೆ, ಒಂದು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಆದಾಗ ರಿಯಲ್ ಎಸ್ಟೇಟ್ನ ಬದಲಾವಣೆ, ಅದರ ಇಂಪ್ಯಾಕ್ಟ್ ಆನ್ ಮೈಸೂರು ಪೀಪಲ್, ಅದನ್ನು ನೋಡಿದ್ದೀವಿ. ಈಗ ಎರಡನೇದಾದಾಗಲೂ ಕೂಡ ಅಷ್ಟೇ ಇಂಪ್ಯಾಕ್ಟನ್ನು ನೋಡ್ತೀವಿ. ಈಗ ನಾವು ಒಂದು ಪೀರಿಯಡ್ನವ್ರ ಜನ ಆದರೆ, ಈಗ ನಮ್ಮ ಮುಂದಿನ ಪೀಳಿಗೆಯವರು ಈ ಪೀರಿಯಡ್ನಲ್ಲಿ ಆಗುವಂಥ ಡೆವಲಪ್ಮೆಂಟ್ಗಳನ್ನ ಅವ್ರು ನೋಡ್ತಾರೆ. ಹೌದು. ಸೊ ಹಾಗಾಗಿ ಇದು ಒಂದು ಡೆವಲಪ್ಮೆಂಟು. ಮತ್ತು ಕೆಲವು ಡೆವಲಪ್ಮೆಂಟ್ಗಳು ಏನಾಗ್ತಾಯಿದೆ ಅಂತಂದರೆ, ಈಗಲಿಂದಾನೇ ಈಗ ಹ್ಯಾಪಸಾರ್ಡ್, ನಾನು ಮೊದಲೇ ಹೇಳ್ದಂಗೆ ಬೆಂಗಳೂರಿನ ಹ್ಯಾಪಸಾರ್ಡ್ ಗ್ರೋತ್, ಅಡ್ಡಾದಿಡ್ಡಿ ಬೆಳವಣಿಗೆನ ಕುಂಠಿತ ಮಾಡಬೇಕು ಅಂತೇಳಿ ಫ್ಲೈಓವರ್ಗಳ ಬಗ್ಗೆ, ಈಗ ಗುಂಡ್ಲುಪೇಟೆ ಫ್ಲೈಓವರ್ ನಡೀತಾ ಇದೆ ನಂಜನಗೂಡಿಂದ, ಮತ್ತು ನಮ್ಮ RMC ಕಡೆಯಿಂದ ಫ್ಲೈಓವರ್ಗಳು ನಡೀತಾ ಇದೆ. ಸೊ ಎಲ್ಲ ಥರನಾದಂಥ ಅನುಕೂಲಗಳು ಮೈಸೂರಿಗೆ ಬರ್ತಾ ಇದೆ. ಒಂದು ಹುಯಿಲಾಳ್ನಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ಗೋಸ್ಕರ ಕೂಡ ಲ್ಯಾಂಡನ್ನು ಕೂಡ ಗುರುತು ಮಾಡಿ ಇಟ್ಟಿದ್ದಾರೆ ಗೌರ್ಮೆಂಟು. ಸೊ ಕರ್ನಾಟಕ ಗೌರ್ಮೆಂಟ್ಗೆ ಇನ್ನೊಂಚೂರು ಶಕ್ತಿ ಇದ್ದು ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೆ ಮೈಸೂರಿನ ಜನತೆಗಳಿಗೆ ಮತ್ತು ಎಲ್ಲ ಬಿಲ್ಡರ್ಗಳಿಗೂ ಕೂಡ ಅನುಕೂಲ ಆಗುತ್ತೆ. ಸರ್, ಇಷ್ಟೆಲ್ಲ ಮಾತಾಡಿದ್ರೆ ನನಗೇನು ಅಂತಂದರೆ, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ನಿಮಗೆ ಎಷ್ಟು ವರ್ಷಗಳ ಅನುಭವ ಇದೆ ಅಂತ? ದಿನೇಶ್, ನನಗೆ ಈ ಬಿಸ್ನೆಸ್ಸಲ್ಲಿ ಸರಿಸುಮಾರು 20 ವರ್ಷಗಳ ಅನುಭವ ಇದೆ. ನಾನೊಬ್ಬ ಸಣ್ಣ ಎಕ್ಸಿಕ್ಯೂಟಿವ್ ಆಗಿ ಬಂದವನು. ಎಕ್ಸಿಕ್ಯೂಟಿವ್ ಆಗಿ ಅಲ್ಲಿಂದ ಇನ್ನೊಂದು ಕಂಪನಿಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿ, ತದನಂತರ ನನ್ನದೇ ಆದಂಥ ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ಬಂದಿರೋದು, ಓನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋದು. ಓನ್ ಪ್ರಾಜೆಕ್ಟ್ಸು ಮಾಡಿ ಇವಾಗ ನಾವು ಇನ್ನೊಂದು ಲೆವೆಲ್ಗೆ ನಾವು ಇವಾಗ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಯಾನ್ಷನ್ ಅಂತಂದರೆ, ಈಗ ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ಗಳೆಲ್ಲ ಏನಾಗುತ್ತೆ, ನಮ್ಮ ಆರ್ಕಾ ಪ್ರಾಪರ್ಟೀಸ್ ಅಂಡರನ್ನೇ ಬರುತ್ತೆ. ಮತ್ತು ಹೊಸ ಮೆಂಬರ್ಸ್ಗಳು ಕೂಡ ನಮ್ಮ ಆರ್ಕಾ ಪ್ರಾಪರ್ಟೀಸ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಹಾಗೇನೆ ಕೂಡ ನಾಡಿದ್ದು 13ನೇ ತಾರೀಕು ನಾವು ಒಂದು ಸಣ್ಣ ಮೀಟ್ ಇಟ್ಕೊಂಡಿದ್ದೀವಿ ನಮ್ಮ ಶಿವಪ್ರಿಯ ಲೇಕ್ ವ್ಯೂ ಅಂತ ಬಡಾವಣೆಯಲ್ಲಿ. ಸೊ ಅಲ್ಲಿಗೆ ತಮ್ಮನ್ನು ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ. ತಾವು ಮತ್ತು ತಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬರಬೇಕು. ಇದು ಏನು ಅಂತಂದರೆ, ಒಂದು ಬಿಸ್ನೆಸ್ ಮೀಟ್ ಇದು. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಕೇಳೋದಕ್ಕಿಂತ ತಾವು ಸ್ವಂತ ಭಾಗವಹಿಸೋದ್ರಿಂದ ತಮಗಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಡೆಫಿನೆಟ್ಲಿ.
ಭೂಮಿಯನ್ನು ಕೊಡೋಕ್ಕೂ ಕೂಡ ನಾನು ಆಲ್ರೆಡಿ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಅದು ಕೂಡ ತಮ್ಮೆಲ್ಲರ ಆಶ್ರಯದಿಂದ ಮುಂದುವರಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ನಿಮ್ಮ ಆರ್ಕಾ ಪ್ರಾಪರ್ಟೀಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ನಾನು ಆರ್ಕಾ ಪ್ರಾಪರ್ಟೀಸ್ನ ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ 10 ವರ್ಷ ಆಯಿತು. 2015ರಿಂದ ನಾನು ಶುರು ಮಾಡಿದ್ದು. ನಾನು ರೇರಾ ಅಂಡರ್ ಬಂದಿದ್ದು 2018ರಿಂದ. ಈಗಲೂ ಕೂಡ ನಾನು ರೇರಾ ಅಂಡರೇ ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರೋದು. ಸೊ ಕರ್ನಾಟಕ ಗೌರ್ನಮೆಂಟು ಮತ್ತು ನಮ್ಮ ಮೈಸೂರಿನ ಇದರಲ್ಲಿ ಜ್ಯೂರಿಸ್ಡಿಕ್ಷನ್ನಲ್ಲಿ ಲೀಗಲ್ ಆಗಿ ಏನೇನು ಪ್ಯಾರಾಮೀಟರ್ಸ್ ಇದೆ, ಅಂದರೆ ಈಗ ಲೈಸೆನ್ಸ್ ತೊಗೋಬೇಕು ಎಲ್ಲ ಇದೆಯಲ್ಲ, ಅದೆಲ್ಲರ ಅಂಡರ್ನ ನಾವು ತೊಗೊಂಡು ನಾವು ಮಾಡ್ತಾಯಿದ್ದೀವಿ ಇದನ್ನು. ನಾನು ಮತ್ತು ನನ್ನ ಹೆಂಡತಿ ಹೆಸರಿನಲ್ಲೇ ಇರೋದು. ಇದನ್ನು ಶುರು ಮಾಡಿದ್ದು ನಾನು ಅವಳನ್ನೂ. ಈಗ ನಮ್ಮ ಸ್ಟಾಫ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ನಮ್ಮ ಪ್ರಾಜೆಕ್ಟ್ಗಳು ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ. ಸರ್, ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಮತ್ತು ಮೈಸೂರು ಬಿಟ್ಟು ಬೇರೆ ಕಡೆ ಏನಾದರೂ ಪ್ರಾಪರ್ಟೀಸ್ ಮಾಡಿದ್ದೀರಾ? ಹಾಂ, ನಮ್ಮ ಆಫೀಸ್ ಬಂದು ಇಟ್ಗೆಗೂಡಿನಲ್ಲಿ ಬರುತ್ತೆ. ಎರಡನೇದೇನು ಅಂತಂದರೆ, ನಾವು ಮೈಸೂರನ್ನ ಬಿಟ್ಟು ಬೇರೆ ಕಡೆ ಪ್ರಾಜೆಕ್ಟ್ಗಳನ್ನ ನಾವು ಮಾಡೋದಿಲ್ಲ. ನಮ್ಗೆ ಯಾಕೆಂದರೆ ಮೈಸೂರಿನಲ್ಲೇ ಸಾಕಷ್ಟು ಪ್ರಾಜೆಕ್ಟ್ಗಳಿದೆ. ಎರಡನೇದೇನು ಅಂತಂದರೆ, ಅಲ್ಲಿಗೆ ಹೋದಾಗ ಟೈಮ್ ಕನ್ಸಂಪ್ಷನ್ ಆಗುತ್ತೋ ಅಥವಾ ಏನಿರುತ್ತೆ ಗೊತ್ತಿರಲ್ಲ. ಹಾಗಾಗಿ ನಾವು ಮೈಸೂರನ್ನ ಮಾತ್ರ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸರ್, ಕಸ್ಟಮರು ಆರ್ಕಾ ಪ್ರಾಪರ್ಟೀಸ್ ಬಂದಾಗ ನಮ್ಮ ಗ್ರಾಹಕರು ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ? ಸರ್, ಎಲ್ಲೂ ಇಲ್ಲದೆ ಇರೋ ಬೆನಿಫಿಟ್ ನಾವು ಕೊಡ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ಈಗ ನಾನು ಒನ್ ಆಫ್ ದಿ ಡೆವಲಪರ್ ಆಗಿದೆ. ಆದರೆ ಒಂದು ಏನು ಹೇಳ್ಬೋದು ಅಂತಂದರೆ, 1-to-1 ಕಾನ್ವರ್ಸೇಷನ್ ಇರುತ್ತೆ. ಯಾಕೆ ಈ 1-to-1 ಕಾನ್ವರ್ಸೇಷನ್ ಇಂಪಾರ್ಟೆಂಟು ಅಂತಂದರೆ, ನಾವು ಇಲ್ಲಿ ಕೇಳ್ತಾ ಇರೋದು ದುಡ್ಡನ್ನು. ಯಾವುದೇ ಕ್ಲೈಂಟ್ ಬಂದ್ರೂ ಕೂಡ ಒಂದು ದುಡ್ಡಿನ ಕಾನ್ವರ್ಸೇಷನ್ ನಡೆಯುತ್ತೆ. ಅಲ್ಲಿ ಏನಾಗುತ್ತೆ, ನಂಬಿಕೆ ಅನ್ನೋದು ಬಹಳ ಮುಖ್ಯ. ಈಗ ನನಗೆ ಹೊಟ್ಟೆ ಹಸಿ ಅಂದಾಗ ಯಾರಾದರೂ ನಂಗೆ 100 ರೂಪಾಯಿ ಕೊಟ್ಟು ಊಟ ಕೊಡಿಸ್ಬೋದು. ಆದರೆ ನಾನು 100 ರೂಪಾಯಿ ಬರೀ 100 ರೂಪಾಯಿನ ಕೊಡಿ ಅಂತಂದರೆ ಯಾರೂ ಕೊಡೋದಿಲ್ಲ. ಯಾಕಂದರೆ ಆಗ ಟ್ರಸ್ಟ್ ಅಂದರೆ ನಂಬಿಕೆ ಅನ್ನೋದು ತುಂಬ ಬಲವಾಗಿರುವಂಥ ಒಂದು ಇದು ಬರುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ, ನಮಗೆ ಅವ್ರು ಬರೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಏನು ಅಂದರೆ, ಒಂದು, ನಾವು ನಮ್ಮಲ್ಲಿ ಲೀಗಲ್ಲಾಗಿ ಇರುವಂಥ ಪ್ರಾಜೆಕ್ಟ್ಗಳನ್ನೇ ಮಾಡೋದು. ಯಾವುದೂ ಥರನಾದಂತಹ ಕಾನೂನಿಗೆ ವಿರುದ್ಧವಾಗಿರುವ ಪ್ರಾಜೆಕ್ಟ್ಗಳನ್ನ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ ಮುಂದೆ. ಎರಡನೇದೇನು ಅಂತಂದರೆ, ಅವರಿಗೆ 1-to-1 ಕಾನ್ವರ್ಸೇಷನ್ ಇರುತ್ತೆ. ನೀವು ಇಂಥ ಏರಿಯಾದಲ್ಲಿ ನೀವು ಇಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಈ ಥರ ಸೈಟನ್ನು ನೀವು ತೊಗೊಂಡ್ರೆ ನಿಮ್ಗೆ ಈ ರೀತಿ ಬೆನಿಫಿಟ್ಗಳಿದೆ ಅಂತ ನಾವು ನೇರವಾಗಿ ಹೇಳ್ಬೋದು. ಮೂರನೇದು ಏನಾಗುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವ್ರಿಗೆ ರೇಟ್ ವಿಚಾರದಲ್ಲಿ, ರಿಜಿಸ್ಟ್ರೇಷನ್ ವಿಚಾರದಲ್ಲಿ, ಸೈಟನ್ನು ಕರ್ಕೊಂಡು ಹೋಗೋ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಆ ಟ್ರಾನ್ಸ್ಪರೆನ್ಸಿ ಇದ್ದೇನೆ ನಾವು ಇಷ್ಟು ಮಟ್ಟಕ್ಕೆ ನಾವು ಬೆಳೆದಿರೋಕ್ಕೆ ಸಾಧ್ಯ. ಮೂರನೇದು ಇನ್ನೊಂದು ಹೇಳಿದ್ದೀನಿ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ, ನೆಕ್ಸ್ಟ್ ಕೂಡ ಅವರು ನಮ್ಮಲ್ಲಿ ಬರುವಂತಹ ಒಂದು ಸಂಬಂಧಗಳನ್ನ ನಾವು ಇಟ್ಕೊಂಡಿದ್ದೀವಿ. ಈಗ ಒಬ್ಬ ಕಸ್ಟಮರ್ ಒಂದೇ ಸೈಟನ್ನು ನನ್ನ ಹತ್ರ ತೊಗೊಂಡಿಲ್ಲ, ತುಂಬ ಜನ ತುಂಬ ಪ್ರಾಪರ್ಟಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದು ನಾನು ಮೊದಲೇ ಹೇಳಿದಂಗೆ, ಅದು ನನ್ನ ಗ್ರಾಹಕರ ನಂಬಿಕೆ. ಆ ಒಂದು ಪ್ಲಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನಂಬಿಕೆ ಅನ್ನೋದ್ರ ಮೇಲೆ ಬಲವಂತವಾಗಿ ನಾವು ಹೂಡಿಕೆ ಮಾಡಿದ್ವಿ. ಅದು ಇವಾಗ ನನಗೆ ರಿಟರ್ನ್ಸ್ ಕೊಡ್ತಾ ಇದೆ. ಸರ್, ಪ್ರೆಸೆಂಟು ನಿಮ್ಮ ಆರ್ಕಾ ಪ್ರಾಪರ್ಟೀಸಿಂದ ಯಾವ್ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಮೈಸೂರಲ್ಲಿ? ಸರ್, ನಾವು ಮಾಡಿರೋ ಮಾರ್ಕೆಟಿಂಗ್ ಪ್ರಾಜೆಕ್ಟ್ಸಲ್ಲಿ ಜೈಪುರ ಬಸ್ ಸ್ಟ್ಯಾಂಡ್ ಹಿಂಭಾಗನೇ ಸಾನ್ವಿ ಎನ್ಕ್ಲೇವ್ ಅಂತ ಒಂದಿದೆ. ಅದು ಕೂಡ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ICICI ಬ್ಯಾಂಕ್ ಲೋನ್ ಇದೆ. ಅದು ಒಂದು ಪ್ರಾಜೆಕ್ಟು. ಅದು ಬಿಟ್ಟರೆ ಮೂಡ ಅಪ್ರೂವಲ್ ಶಿವಪ್ರಿಯ ಲೇಕ್ ವ್ಯೂ ಅಂತ ಹೇಳಿ KM ನಳ್ಳಿ ಸರ್ವೆ ನಂಬರ್ ಬರುತ್ತೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಈ ಖಾತಾ ಕೂಡ ರೆಡಿ ಇದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಕರೀತಾ ಇದ್ದೀವಿ. ಸರ್, ಎಲ್ಲ ಡೆವಲಪರ್ಸು ಓಪನಿಂಗ್ ಸೆರೆಮನಿ ಮತ್ತು ಲಾಂಚ್ಗೆ ಎಲ್ಲರೂ ಇನ್ವೈಟ್ ಮಾಡ್ತಾರೆ. ನೀವು ನೋಡಿದ್ರೆ ಈ ಕ್ಲೋಸಿಂಗ್ ಸೆರೆಮನಿಗೆ ಇದು ಮಾಡಿದ್ರಲ್ಲ ದಿನೇಶ್, ಇದೇನು ಅಂತಂದರೆ, ನಾವು ಕೆಲವು ಪ್ರಾಪರ್ಟಿಗಳನ್ನು ಆನ್ಲೈನ್ ತರಬೇಕು ಅನ್ನೋದು ತುಂಬ ದಿವಸದಿಂದ ಇದ್ದದ್ದ ಕನಸು. ಆದರೆ ಏನಾಗ್ತಿತ್ತು ಅಂತಂದರೆ, ಕೆಲಸದ ಒತ್ತಡದಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಆನ್ಲೈನಲ್ಲಿ. ಮತ್ತು ಎರಡನೇದೇನು ಅಂತಂದರೆ, ನೀವು ಒಂದು ಮಾರ್ಪಾಟಿರುತ್ತೆ. ಒಂದು 10 ವರ್ಷದಲ್ಲಿ ಎಲ್ಲರೂ ಹೇಳ್ತಾರೆ ಈ ರೀತಿ ಬದಲಾವಣೆಗಳಿರುತ್ತೆ ಅಂಥೇಳಿ. ಈಗ ಟೆಕ್ನಾಲಜಿ ಇಷ್ಟು ಮುಂದುವರೆದು ಆನ್ಲೈನಲ್ಲಿ ನಾವು ಬರಲಿಲ್ಲ ಅಂದಾಗ ಏನಾಗುತ್ತೆ, ಇಲ್ಲ. ಅದಕ್ಕಾಗಿ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಮತ್ತು ಎಲ್ಲ ಡೆವಲಪರ್ಗಳೂ ಓಪನಿಂಗಲ್ಲಿ ಅಥವಾ ಲಾಂಚಲ್ಲಿ ಅಥವಾ ಒಂದು ದೊಡ್ಡ ಫಂಕ್ಷನ್ ಮಾಡೋದೆಲ್ಲ ಸಾಮಾನ್ಯವಾಗಿರುತ್ತೆ. ನಾವು ಇದನ್ನು ನಿಮ್ಮ ಮುಖಾಂತರ ಇದನ್ನು ಒಂದು ವೇದಿಕೆಯನ್ನಾಗಿ ಉಪಯೋಗಿಸ್ಕೊಂಡು ಮೈಸೂರಿನ ಮತ್ತು ಕೂರ್ಗಿನ ಎಲ್ಲ ಜನತೆಗಳಿಗೂ, ಎಲ್ಲ ಗ್ರಾಹಕರಿಗೂ ನಮ್ಮ ಶಿವಪ್ರಿಯ ಲೇಕ್ ವ್ಯೂ ಲೇಔಟ್ನಲ್ಲಿ ಪರ್ಚೇಸ್ ಮಾಡಿದ್ದಾರಲ್ಲ ಅವರೆಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳಬೇಕು. ಅವರಿಗೆ ನಮ್ಮ ವಂದನೆಗಳನ್ನು ಹೃತ್ಪೂರ್ವಕವಾಗಿ ತಿಳಿಸ್ಬೇಕು. ಆ ಒಂದು ವಿಚಾರಕ್ಕಾಗಿ ನಾವೊಂದು ಫಂಕ್ಷನ್ ಮಾಡ್ಕೊಂಡಿದ್ದೀವಿ. ಆ ಫಂಕ್ಷನ್ನಲ್ಲಿ ನಾವು ಅವರೆಲ್ಲರಿಗೂ ನಮ್ಮ ಮನಸಾರೆಯಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸರ್, ನಿಮ್ಮ ಮತ್ತು ಆರ್ಕಾ ಪ್ರಾಪರ್ಟೀಸ್ದು ಕೊಲಾಬ್ರೇಷನ್ ಹೇಗಿದೆ? ಸರ್, ನಾವು ಈಗ ಈ ಪ್ರಾಪರ್ಟಿ ನೋಡಿ ನಮಗೆ ಇಷ್ಟ ಆಯಿತು. ಸೊ ಒಂದು 2-3 ತಿಂಗಳಿಂದ ಇದ್ರ ಬಗ್ಗೆ ವರ್ಕೌಟ್ ಮಾಡ್ತಾಯಿದ್ವಿ. ಯಾವ ಥರ ಮುಂದೆ ಬರೀಬೇಕು, ಇದು ನಮ್ಮ
ಎಂಪ್ಲಾಯೀಸ್ಗಳಿಗೆ ಇದರಿಂದ ಅನುಕೂಲ ಮಾಡಬೇಕು ಅಂತ ನಾವು ಒಂದು ಪ್ರಾಜೆಕ್ಟ್ ಮಾಡಿ ಅವ್ರ ಜೊತೆ ಒಂದು ಟೈಅಪ್ ಅಂತ ಆದ್ವಿ. ಮತ್ತು ಶಿವಪ್ರಿಯ ಲೇಕ್ನಲ್ಲಿ ಇನ್ನೂ ಸೈಟ್ಗಳಿಲ್ಲ ಸರ್. ಓಕೆ. ಸೊ ಎಲ್ಲ ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ಇದನ್ನು ಕ್ಲೋಸಿಂಗ್ ಸೆರೆಮನಿ ಅಂತ ಹೇಳಿ ಬಂದಿದ್ದು. ಹಾಗಾಗಿ ನಿಮ್ಮನ್ನು ಕ್ಲೋಸಿಂಗ್ ಸೆರೆಮನಿಗೆ ನಾವು ಕರೆದಿದ್ದೀವಿ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ, ಮೂಲತಃ ಮೈಸೂರು ನಿವಾಸಿ, ಬಟ್ ನಮ್ಮ ಕೆಲಸ ಕಾರ್ಯಗಳೆಲ್ಲ ಬೆಂಗಳೂರಲ್ಲಿದೆ. ಸೊ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ. ಓಕೆ ಸರ್, ನಿಮಗೂ ಮತ್ತು ಈ ಆರ್ಕಾ ಪ್ರಾಪರ್ಟೀಸ್ ಈ ಪ್ರಾಜೆಕ್ಟ್ಗೆ ಹೆಂಗೆ ಕನೆಕ್ಷನ್? ಸರ್ ಆರ್ಕಾ ಪ್ರಾಪರ್ಟೀಸ್ ಬಂದು ಭಾಳ ವರ್ಷದಿಂದ ಮೈಸೂರಲ್ಲಿದ್ದಾರೆ. ಸೊ ಅವರು ನನಗೆ ತಿಳಿದಂಗೆ ನನ್ನ ಸ್ನೇಹಿತರು ಮತ್ತು ನಮ್ಮ ಸಂಬಂಧಿಕರು ಹಲವಾರು ಜನ ಬೇರೆ ಬೇರೆ ಕಡೆ ಇವ್ರದ್ದು ಪ್ರಾಪರ್ಟಿ ಏನಿದೆ ಅಲ್ಲೆಲ್ಲ ಪ್ರಾಪರ್ಟಿ ತೊಗೊಂಡು ಭಾಳ ಖುಷಿಯಾಗಿದ್ದರು. ಸೊ ಅಲ್ಲಿಂದ ನನಗೆ ಈ ವಿಷಯ ತಿಳಿತು. ನಂತರ ನಾನು ಏನಕ್ಕೆ ಒಂದು ನೋಡಬಾರ್ದು ಸಣ್ಣ ಪುಟ್ಟದ್ದು ಮೈಸೂರಲ್ಲಿ ಇವ್ರು ಭಾಳ ಒಳ್ಳೊಳ್ಳೆ ಲೊಕೇಶನಲ್ಲಿ ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಾನು ನಮ್ಮ ಸ್ನೇಹಿತರೊಬ್ಬರ ಹತ್ರ ನಂಬರ್ ತೊಗೊಂಡು ಸತ್ಯ ಅವ್ರ ಹತ್ರ ನಾನು ಕನೆಕ್ಟ್ ಆಗಿದ ಮೇಲಿಂದ ನಾನು ಈ ಪ್ರಾಪರ್ಟಿ ತಗೊಳ್ಳೋ ತನಕ ಬಂದಿದ್ದೀನಿ ಸರ್. ಸರ್ ಪಾಸ್ಟ್ 1.5 ಇಯರಿಂದ ನಾನು ನಿಮಗೆ ಗೊತ್ತಿದೆ ಮೈಸೂರೆಲ್ಲ ಬೂಮ್ ಆಗ್ತಾಯಿತ್ತು. ಜೊತೆಗೆ ನಮ್ಮ ಮನೆಯವರು ಸೈಟ್ ಹುಡುಕಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ವಿ. ಸೊ ನಾನು ಒಂದು 2-3 ಕಡೆ ಎಲ್ಲ ಸುತ್ತಾಡಿ ನನಗೂ ಸುಸ್ತಾಗಿತ್ತು. ಆವಾಗ ನಾನು ಈ ಸತ್ಯ ಸರ್ ಇದ್ದಾರಲ್ಲ ಅವರು ನನಗೆ ಪರಿಚಯ ಇದ್ದರು. ಅವ್ರ ಕಡೆಯಿಂದ ನಾನು ಆರ್ಕಾ ಪ್ರಾಪರ್ಟೀಸ್ಗೆ ಬಂದೆ. ನನಗೆ ಇಷ್ಟ ಆಯಿತು, ಲೊಕೇಶನ್ ಇಷ್ಟ ಆಯಿತು ಮೇಯ್ನಾಗಿ, ಮತ್ತು ಜೊತೆಗೆ ಆ್ಯಂಬಿಯನ್ಸು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇನ್ವೆಸ್ಟ್ಮೆಂಟು ಫಾರ್ ಎನ್ ಎಕ್ಸಾಂಪಲ್ಲು ಇವತ್ತು ಮಾಡಲ್ಲ, ಇನ್ನೊಂದು ವರ್ಷ ಬಿಟ್ಟು ಮಾಡ್ತೀನಿ ಅಂದರೆ ಮತ್ತಿರ್ಗ ಜಾಸ್ತಿ ಆಗುತ್ತೆ, ಇನ್ನೊಂದು ವರ್ಷ ಮಾಡ್ತೀನಿ ಅಂದರೆ ಮತ್ತಿರ್ಗ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ತುಂಬ ಎಲ್ಲ ಕಡೆಯೂ ನಾನು ನೋಡಿದ್ದೆ ಸರ್ ಆಲ್ಮೋಸ್ಟು. ಸೊ ಇರಲಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಆರ್ಕಾದಲ್ಲಿ ಇನ್ವೆಸ್ಟ್ ಮಾಡಿದೆ ಸರ್. ಸರ್ ಇಷ್ಟೊತ್ತು ನೀವು ದಿನೇಶ್ ಅವರೇ, ನೀವು ನನಗೆ ರುಟೀನಾಗಿ ಕೇಳೋದು ಬೇಡ, ನಾನೇ ಹೇಳಿಬಿಡ್ತೀನಿ. ಪ್ರೇಕ್ಷಕರೇ, ನಿಮ್ಗೆಲ್ರಿಗೂ ಒಂದು ಸಂತೋಷದ ಸುದ್ದಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ದಿನೇಶ್ ಅವರ ಸ್ನೇಹ ಇವತ್ತಿಂದಲ್ಲ, ತುಂಬ ವರ್ಷಗಳ ಸ್ನೇಹ. ಅವರು ಫುಡ್ ಡೈರೀಸ್ ಚಾನಲನ್ನು ಅವರು ಸ್ಟಾರ್ಟ್ ಮಾಡಿದಾಗ ನನಗೆ ಇನ್ನೂ ಭಾಳ ಹತ್ತಿರ ಆದರು. ನಾನು ಅವರು ಶಟಲ್ ಆಡ್ಕೊಂಡು ಬೆಳೆದಂಥ ಸ್ನೇಹ. ನಮ್ಮ ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಮೈಸೂರಿನ ಹಳೆ ಇಟ್ಟಿಗೆಗೂಡಿನ ಸ್ನೇಹ ನಮ್ಮ ಇವರದ್ದು. ಈಗ ಅವರು ಥ್ಯಾಂಕ್ ಯು ಹೇಳೋದಕ್ಕಿಂತ ನಾನು ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಈಗ ನನಗೊಂದು ಆಪರ್ಚುನಿಟಿ ಅವರ ಆನ್ಲೈನಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾದಲ್ಲಿ ನನ್ನನ್ನು ಬರಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಿನೇಶ್ ಅವರೇ, ನಿಮ್ಮ ಫುಡ್ ಡೈರೀಸ್ ಚಾನಲ್ನವ್ರಿಗೆ, ನಿಮ್ಮ ಟೆಕ್ನಿಕಲ್ ಟೀಮ್ ಅವ್ರಿಗೆ ಮತ್ತು ಎಲ್ರಿಗೂ ನಾನು ನನ್ನ ಹೃತ್ಪೂರ್ವಕವಾಗಿ ಥ್ಯಾಂಕ್ ಯೂನ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಅಂತಂದರೆ ಪ್ರೇಕ್ಷಕರೇ, ದಯವಿಟ್ಟು ಫುಡ್ ಡೈರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ದಿನೇಶ್ ಅವರು ಮತ್ತು ಟೆಕ್ನಿಕಲ್ ಟೀಮ್ ಅವ್ರನ್ನ ದಯವಿಟ್ಟು ಪ್ರೋತ್ಸಾಹ ಕೊಡಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.